ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆಯನ್ನು ಮಾಡಿದೆ ಅಂದರೆ ತಪ್ಪಾಗಲಾರದು. ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲಿ 5 ವರ್ಷ ಕಳೀಬೇಕು ಅಂತಿದ್ರು 3 ವರ್ಷಕ್ಕೆ ಮುಕ್ತಾಯ ಆಗುವಂಗೆ ಕಾಣ್ತಾ ಇದೆ. ಗ್ಯಾರಂಟಿಗಳು ಕೊಟ್ಟ ಮಾತಿನಂತೆ ನಡೆಯಲೇ ಇಲ್ಲ. ಆದರೆ ಹೇಳೋದು ಮಾತ್ರ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಅಂತ ಹೇಳ್ಕೊಳ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿಯನ್ನು ನುಂಗಲಾಗಿದೆ. ಎಲ್ಲಿ ಹೋಯಿತು ಹಣ ಇದುವರೆಗೂ? ಅದು ಯಾವ ದಾರಿಯಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಚಿವರು ಸದನದ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಕೊಟ್ಟಿದ್ದೇವೆ ಅಂತ ಚಾಲೆಂಜ್ ಮಾಡಿದರು. ದಾಖಲೆ ಬಿಡುಗಡೆ ಮಾಡಿದ ಮೇಲೆ ಕಣ್ಣೀರು ಹಾಕಿದ್ರು. ಅದಿನ್ನೂ ಕಣ್ಣೀರಿನಲ್ಲೇ ಇದೆಯೇ ಹೊರತು ಜನರಿಗೆ ಹಣ ತಲುಪಲಿಲ್ಲ. ಈಗಾಗಲೇ ತಿರುಗಿ 3 ತಿಂಗಳಾದರೂ ಕೂಡ ಹಣ ಬಂದಿಲ್ಲ ಅಂತೇಳಿ ಹಾಹಾಕಾರ ಪ್ರಾರಂಭ ಆಗಿದೆ. ಪಡಿತರ ಮೋದಿಜಿಯವರು 5 ಕೆಜಿ ಕೊಡ್ತಿದ್ರು. 10 ಕೆಜಿ ಕೊಡ್ತೇವೆ ಬೇಕಾ ಬೇಡ ಅಂದ ಸಿದ್ದರಾಮಯ್ಯನವರ ಸರ್ಕಾರ 170 ರೂಪಾಯಿ ಕೊಟ್ಟರು. ಅದು ಕೆಲವ್ರಿಗೆ ಮಾತ್ರ ಸಿಕ್ತು, ಕೆಲವ್ರಿಗೆ ಸಿಗಲಿಲ್ಲ. ಅದಾದ ಮೇಲೆ ಈಗ ಹಣ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಇಂದಿರಾ ಕಿಟ್ ಕೊಡ್ತೀವಿ ಅಂತೇಳಿ ಸಮಜಾಯಿಸಿ ಮಾಡ್ತಾ ಇನ್ನೂ ಕುಳಿತಿದ್ದಾರೆ. ನಿನ್ನೆ ಕೆಲವು ವಿಡಿಯೋಗಳು ನೋಡಿದೆ ನಾನು. ಮಾನ್ಯ KH ಮುನಿಯಪ್ಪನವರು, ಏನು ಸ್ವಾಮಿ 10 ಕೆಜಿ ಕೊಡ್ತೀನಿ ಅಂದಿರಿ, ನೀವು ಕೊಡಲಿಲ್ಲ. ಮೋದಿಜಿಯವರೇ ಈಗ 2 ತಿಂಗಳಿಂದ 10 ಕೆಜಿ ಕೊಡ್ತಾ ಇದ್ದಾರೆ, ನಿಮ್ಮದು ಎಲ್ಲಿ ಅಂದರೆ ನಿಮಗೆಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ ಅಂತ ಪ್ರಶ್ನವರನ್ನೇ ಗದರಿಸ್ತಾರೆ. ಅಷ್ಟೇ ಕೊಡೋದು. ಅಂದರೆ ಎಷ್ಟು ಕೊಡ್ತೀರಿ ಅಂತಂದರೆ ಅದೇ ಕೊಡ್ತಿದ್ದೆ ಮೊದಲಷ್ಟು. ಅಂದರೆ ಇಷ್ಟು ದುರಾಂಕಾರ ಈ ಸರ್ಕಾರದ ಮಂತ್ರಿಗಳಿಗೆ ಬಂದಿದೆ ಅಂತಂದರೆ ಜನ ಯಾವ ರೀತಿ ಸಹಿಸ್ಕೊಂಡು ಕುಳ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಳೋದು ಪ್ರತಿಯೊಬ್ಬರ ಹಕ್ಕು, ಅಧಿಕಾರ ಸ್ಥಾನದಲ್ಲಿ ಇದ್ದೀವಿ ಅಂತಂತಂದರೆ ಯಾರು ಮಹಾರಾಜರಲ್ಲ, ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿಗಳನ್ನೇ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು 42,000 ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSPಯಲ್ಲಿ ಹಣ ಇಟ್ಟಿದ್ದೀವಿ ಅಂತ. ಅದರಲ್ಲಿ 50% ಅಂದರೆ 41,000 ಕೋಟಿ ಎಲ್ಲ ಇಲಾಖಾ ಕೆಲಸಗಳಿಗೆ ಹೋಗ್ಬಿಡ್ತದೆ. ಅದರಿಂದ ದಲಿತರಿಗೆ ಏನೂ ಪ್ರಯೋಜನ ಆಗೋದಿಲ್ಲ. ಉಳಿದ 21,000 ಕೋಟಿಯಲ್ಲಿ ಗ್ಯಾರಂಟಿಗಳನ್ನು ಎಲ್ಲರಿಗೂ ನೇರವಾಗಿ ಕೊಡಬೇಕಾಗಿತ್ತು ಖಜಾನೆಯಿಂದ. ಎಲ್ಲರಿಗೂ ಕೊಟ್ಟರು. ದಲಿತರಿಗೆ ಖಜಾನೆ ಹಣ 54,000 ಕೋಟಿ ಏನಿಟ್ಟಿದ್ರು ಅದರಲ್ಲಿ ಕೊಡಲಿಲ್ಲ. ಯಾಕೆ ಅಂತಂದರೆ 52,000 ಕೋಟಿಯಲ್ಲಿ ದಲಿತರ ಪಾಲು ಇಲ್ಲ ಅಂದರೆ ಅಲ್ಲಿಗೆ ಅದು ರಾಜ್ಯದ ಖಜಾನೆಗೇ ನೀವು ಕನ್ನ ಹಾಕಿದ್ದೀರಿ ಅಂತಕ್ಕಂಥದ್ದು. ಪರಿಶಿಷ್ಟ ಜಾತಿಗಳಿಗೆ ನೀವು SCP TSP ಹಣ 14,000 ತೆಗೆದಿದ್ದೀರಿ ಅಂದರೆ ಅದು ದಲಿತರಿಗೂ ಧೋಕ ಮಾಡಿದ್ದು. ಈ ರೀತಿ ಅನೇಕ ತಪ್ಪುಗಳನ್ನು ಈ ಸರ್ಕಾರ ಮಾಡಿದೆ. ಕೇವಲ 7,000 ಕೋಟಿ ದಲಿತರಿಗೆ ಕೊಟ್ಟು 42,000 ಕೋಟಿ ಇದ್ದೀವಿ
ಕೋಟಿ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲ ಮಾಡಿದೆ. ಇದು ದಲಿತರಿಗೆ ಮಾಡಿರ್ತಕ್ಕಂಥ ದೋಖ. ಇವತ್ತು ನಿನ್ನೆ ಪತ್ರಿಕೆಗಳಲ್ಲಿದೆ, ಪರಿಶಿಷ್ಟ ಜಾತಿ ವರ್ಗಗಳ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಕೂಡ ಅನ್ನಕ್ಕೂ ಕೊರತೆ ಮಾಡಿದ್ದಾರೆ. ಅಂದರೆ ದಲಿತರ ಮಕ್ಕಳ ಅನ್ನವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಎಚ್ ಸಿ ಮಹದೇವಪ್ಪನವರು ಹಾಸ್ಟೆಲ್ಗಳಲ್ಲಿ ದವಸ ಧಾನ್ಯಗಳೇ ಸಿಗ್ತಾ ಇಲ್ಲ, ಅವ್ರಿಗೆ ಅನ್ನಕ್ಕೂ ತೊಂದರೆ ಆಗಿದೆ ಅಂದರೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ತಕ್ಷಣ ಸರಿಪಡಿಸ್ತೇನೆ ಅನ್ನೋ ಮಾತು ಬಂದಿಲ್ಲ. ದಲಿತರ ಸಂಕಷ್ಟ ಮಹದೇವಪ್ಪನವರಿಗೆ ಗೊತ್ತಿಲ್ವಾ? ನನ್ನ ಪ್ರಶ್ನೆ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅವರು ತೆಗೆದುಕೊಂಡ ಮೇಲೆ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ, ದೋಖ ಆಗಿದೆ. ಅವರಿಗೆ ನಿಭಾಯಿಸೋದು ಬರೋದಿಲ್ಲ. ಒಟ್ಟಲ್ಲಿ ಅಧಿಕಾರದಲ್ಲಿರಬೇಕು ಅನ್ನೋ ಉದ್ದೇಶದಲ್ಲಿದ್ದಾರೆ. ಒಳ ಮೀಸಲಾತಿಯನ್ನು ತಂದರು. ಒಳ ಮೀಸಲಾತಿಯ ಇಷ್ಟೊಂದು ದ್ವಂದ್ವಗಳಿಗೆ ಮಾನ್ಯ ಮಹದೇವಪ್ಪನವರು ಕಾರಣರಾದರು. ಒಳ ಮೀಸಲಾತಿ ಹೋರಾಟ ಬಹುಕಾಲದಿಂದ ನಡೆದು ಬಂದಿದ್ದು ನಿಜ. ಆದರೆ ಆಗಿದ್ದೇನು? ನಾಗಮೋಹನ್ ದಾಸ್ ಅವರ ಆಯೋಗ 5 ಗುಂಪುಗಳನ್ನಾಗಿ ಮಾಡಿದರು. ಅದನ್ನು ಇವರು 3 ಗುಂಪಾಗಿ ಮಾಡಿ ಪಾಪ ಅಲೆಮಾರಿಗಳನ್ನೆಲ್ಲ ಇವತ್ತಿಗೂ ಬೀದಿಯಲ್ಲಿ ಬಿಟ್ಟು ಅಲೆಮಾರಿಗಳಾಗಿ ಇರಲಿಕ್ಕೆ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಈ ರೋಸ್ಟರ್ ಬಿಂದುಗಳಲ್ಲಿ ವಿಷಯದಲ್ಲಿ ಮೀಸಲಾತಿ ಇರೋದೇ ಒಳ ಮೀಸಲಾತಿ ಶಿಕ್ಷಣ ಮತ್ತು ಎಂಪ್ಲಾಯ್ಮೆಂಟು ಎರಡಕ್ಕೆ ಇರೋದದು. ಆದರೆ ಆಗಿದ್ದೇನೋ ರೋಸ್ಟರ್ ಬಿಂದುಗಳನ್ನು ಸರಿ ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ಇವತ್ತು ವಿದ್ಯಾವಂತ ಯುವಕರು ಬೀದಿ ಪಾಲಾಗ್ತಿದ್ದಾರೆ. ಬ್ಯಾಕ್ಲಾಗ್ ತುಂಬಬೇಕಾಗಿದ್ದವನ್ನೆಲ್ಲ ಹಾಗೆ ಪೆಂಡಿಂಗ್ ಇಟ್ಟರು. ಇವತ್ತಿಗೆ ಬ್ಯಾಕ್ಲಾಗ್ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಬ್ಯಾಕ್ಲಾಗ್ ತುಂಬಲಿಕ್ಕೆ ಹೋದರೆ ನೀವು ಬ್ಯಾಕ್ಲಾಗು ಹಳೇ ರೀತಿಯಲ್ಲೂ ತುಂಬುತ್ತೀರಾ ಅಥವಾ ಹೊಸದಾಗಿ ಬಂದಿರತಕ್ಕಂಥ ಈ ಮೀಸಲಾತಿಯ ರೀತಿಯಲ್ಲೂ ತುಂಬಲಿಕ್ಕೆ ಸಾಧ್ಯ ಇದೆಯಾ? ಇದೊಂದು ದೊಡ್ಡ ಗೊಂದಲ ಇದೆ. ಅನೇಕ ವರ್ಷಗಳಿಂದ ಪೆಂಡಿಂಗ್ ಇರತಕ್ಕಂಥ ಬ್ಯಾಕ್ಲಾಗು ಇವತ್ತಿಗೂ ತುಂಬಲಿಕ್ಕೆ ಆಗ್ತಾ ಇಲ್ಲ. ಈಗ ಬಂದಿರತಕ್ಕಂಥ ಒಳ ಮೀಸಲಾತಿಯಿಂದ ಮತ್ತಷ್ಟು ಗೊಂದಲ ಹೆಚ್ಚಾಗ್ತಾ ಇದೆ. ರೋಸ್ಟರ್ ಬಿಂದುಗಳು ಈಗ ಯಾವುದೇ ಯೂನಿವರ್ಸಿಟಿಯಲ್ಲಿ 1 ಅಥವಾ 2 ಹುದ್ದೆಗಳು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬಂದರೆ ಅದು ಎ ಗುಂಪಿಗೆ ಹೋಗ್ತದೆ, ಬಿ ಆಗಿ ಬರೋದು ಯಾವಾಗ, ಸಿಗೆ ಸಿಗೋದು ಯಾವಾಗ, ಅಲೆಮಾರಿಗಳಿಗೆ ಸಿಗೋದು ಯಾವಾಗ? ದೊಡ್ಡ ಗೊಂದಲ ಆಗಿ ನಮ್ಮ ಎಲ್ಲ ಯುವಕರು ಇವತ್ತು ಬೀದಿಗಿಳಿದಿದ್ದಾರೆ. ಒಳ ಮೀಸಲಾತಿ ಆದಮೇಲೆ ಯಾರು ಮೊದಲು ಮೆರಿಟ್ ಮೇಲಿದ್ದಾಗ ಯಾರೋ ಒಬ್ಬರು ತಗೊಳ್ತಿದ್ರು, ಸಂತೋಷ ಪಡ್ತಿದ್ರು. ಈಗ ಒಳ ಮೀಸಲಾತಿ ಬಂದ ಮೇಲೆ ಯಾವ 3 ಗುಂಪಿನವರು, ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, 3 ಗುಂಪಿನವರು ಇವತ್ತು ಗೊಂದಲದಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಜಾತಿಯನ್ನೇ ಹೋಗಲಾಡಿಸ್ಬೇಕು ಅನ್ನೋ ಕಾಲದಲ್ಲಿ ಸುಲಭವಾಗಿ ಮೊದಲು ಯಾವ ಜಾತಿ ಯಾವ ವ್ಯಕ್ತಿ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಎ ಬಿ ಸಿ ಗುಂಪುಗಳು ಮಾಡಿದ ಮೇಲೆ ಈಗ ಸುಲಭವಾಗಿ ಇವನಿಂಥ ಜಾತಿ, ಇವನಿಂಥ ಜಾತಿ, ಇವನಿಂಥ ಜಾತಿ ಅಂತ ಹೇಳ್ಬೋದು ಜನರು. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ರು. ಈ ಎಲ್ಲ ಗೊಂದಲಗಳಿಗೆ ಮಹದೇವಪ್ಪನವರು ನೇರವಾದ ಕಾರಣ. ಅದನ್ನು ಒಪ್ಕೊಳ್ಬೇಕು ಮತ್ತು ರಾಜ್ಯದ ಪರಿಶಿಷ್ಟ ಜಾತಿ ವರ್ಗಗಳ ಕ್ಷಮೆ ಕೇಳಬೇಕು. ಅವರು ಯಾಕೆ ಕೇಳಬೇಕಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ BJPಯನ್ನು ಯಾವ ರೀತಿ ನೀವು ನಿಂದಿಸ್ತಿದ್ರಿ, ಮೀಸಲಾತಿ ವಿರೋಧಿ, ದಲಿತ ವಿರೋಧಿ ಅಂತಿದ್ರಿ.
ಆದರೆ ಅವರ ಕಾಲದಲ್ಲಿ ನಾವು 15% ಇದ್ದ ಮೀಸಲಾತಿಯನ್ನು 17ಕ್ಕೂ, ಪರಿಶಿಷ್ಟ ವರ್ಗದ ಮೀಸಲಾತಿ 3ರಿಂದ 7ಕ್ಕೂ ಏರಿಸಿದ್ದು ನಾವು. ಮತ್ತು ದಲಿತ ವಿರೋಧಿ ನಾವೇ ಆಗಾಗ್ತೀವಿ? ಕಾಂಗ್ರೆಸ್ ನಿಜವಾದ ದಲಿತ ವಿರೋಧಿ. ಹೀಗಿದ್ದರೂ ಕೂಡ ಇವತ್ತಿಗೂ ಹೇಳೋದು BJP ದಲಿತ ವಿರೋಧಿ, ಸಂವಿಧಾನ ತೆಗೆದು ಬಿಡ್ತಾರೆ, ಸಂವಿಧಾನದ ವಿರೋಧಿ ಅಂತ. ಯಾವ ಸಂವಿಧಾನದ ವಿರೋಧ ಕೆಲಸವನ್ನು BJP ಯಾವತ್ತಾದರೂ ಮಾಡಿದೆ? ಒಂದೇ ಒಂದು ಇನ್ಸಿಡೆಂಟ್ ಯಾರಾದರೂ ಹೇಳಿ. ತುರ್ತು ಪರಿಸ್ಥಿತಿಯನ್ನು ತಂದು ಈ ದೇಶದಲ್ಲಿ 2 ವರ್ಷಗಳ ಕಾಲ ಸಂವಿಧಾನವೇ ಇಲ್ಲದಂತೆ ಮಾಡಿದ್ದು ಕಾಂಗ್ರೆಸ್ಸು, ಇಂದಿರಾ ಗಾಂಧಿಯವರು. ಇಂಥ ದೋಖವನ್ನು ಮುಚ್ಚಿಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ ರಾಜ್ಯದ ದಲಿತರ ಒಂದು ರೀತಿಯ ಮಾರಣ ಹೋಮ ನಡೀತಾ ಇದ್ದರೂ ಕೂಡ ಕೆಲವು ದಲಿತ ಸಂಘಟನೆಗಳು ಅರ್ಥವನ್ನೇ ಮಾಡ್ಕೊಳ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಿಗೆ ಕಾಂಗ್ರೆಸ್ ಕಾರಣ ಆದರೂ ಕೂಡ ಕೆಲವು ಪ್ಯಾಕೇಜ್ ಸಂಘಟನೆಗಳು ಅವರ ಕೊಡ್ತಕ್ಕಂಥ ಕೆಲವು ಪ್ಯಾಕೇಜ್ಗೆ ಕೆಲವು ಮುಖಂಡರುಗಳು ಇಡೀ ಸಮುದಾಯವಾದ ದಾರಿ ತಪ್ಪಿಸಿ ಗತಿ ಇಲ್ಲದವನಿಗೆ ದೆವ್ವನೇ ಸಾಕು ಅಂತ ತಬ್ಕೊಂಡ್ರಂತಲ್ಲ ಯಾರು. ಹಂಗೆ ಒಂದು ಕಾಂಗ್ರೆಸ್ ಅನ್ನೋ ದೆವ್ವನ ತಬ್ಕೊಳ್ತಾ ಇದ್ದಾರೆ ಕೆಲವರು. ಇವೆಲ್ಲಕ್ಕೂ ಕೂಡ ಪರಿಹಾರ ಬೇಕು ಅಂತಂದರೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಅದು ತುಂಬ ದೂರ ಇಲ್ಲ, ರಾಜ್ಯದಲ್ಲಿ ಅದು ಕೂಡ ಆಗತ್ತೆ. ಅಲ್ಲಿವರೆಗೂ ಕೂಡ ಈ ದೆವ್ವದಂತಿರುವ ಕಾಂಗ್ರೆಸ್ಸನ್ನು ನಾವು ಸಹಿಸ್ಕೊಳ್ಬೇಕಲ್ಲ, ಜನರಿಗೆ ತಿಳಿ ಹೇಳಬೇಕಲ್ಲ. ಆ ಕೆಲಸವನ್ನು ಇವತ್ತು ಮಾಡುವಂಥ ಇದು ಬಂದಿದೆ. ಯಾವುದೇ ಯೂನಿವರ್ಸಿಟಿಗಳಿಗೋಗಲಿ, ಯಾವುದೇ ಕಚೇರಿಗಳಿಗೋಗಲಿ, ಎಲ್ಲ ಕಡೆಯಲ್ಲೂ ಸಮಸ್ಯೆ. ಕೊನೆಯಲ್ಲಿ ಯಾರಿಗೆ ಸಮಸ್ಯೆ ಅಂದರೆ ದಲಿತ ಸಮುದಾಯಗಳಿಗೆ ಸಮಸ್ಯೆ. ಅಂದಮೇಲೆ ಬೇರೆಯವರು ನೆಮ್ಮದಿಯಿಂದಿದ್ದಾರಾ? ಇಲ್ಲ. ಎಲ್ಲರನ್ನೂ ವಂಚಿಸುವ ಕೆಲಸ, ಅದು ಮುಂದುವರಿದ ಸಮುದಾಯಗಳಿರ್ಬೋದು, ಹಿಂದುಳಿದ ಸಮುದಾಯಗಳಿರ್ಬೋದು, ಎಲ್ಲರನ್ನೂ ವಂಚಿಸಿ ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರನ್ನು ಮಾತ್ರ ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಯಾಕೆ, ಸಮವಸ್ತ್ರವನ್ನು ಯಾಕೆ ತರ್ತೀವಿ? ಅಲ್ಲಿ ಧಾರ್ಮಿಕ ಭಾವನೆಗಳು ಬರಬಾರ್ದು, ಸಮಾನತೆ ಕಾಣಬೇಕು. ಶ್ರೀಮಂತರು ಅಥವಾ ಬಡವರು ಅಂತ ಕಾಣಬಾರ್ದು. ಇದೆಲ್ಲವನ್ನು ಸರಿದೂಗಿಸಲಿಕ್ಕೆ ತಂದರೆ ಅದರಲ್ಲಿ ಹಿಜಾಬ್ ವಿಷಯವನ್ನು ತರ್ತಾರೆ. ಯಾರು ಕೇಳದೇ ಇದ್ದರೂ ಕೋರ್ಟಲ್ಲಿ ಕೇಸು ಇನ್ನೂ ನಡೀತಾ ಇದ್ದರೂ ಅವರ ಓಲೈಕೆಗಾಗಿ ಹಿಜಾಬನ್ನು ತಂದಿದ್ದಾರೆ. ಈಗ ಇನ್ನು ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಕೇಸ್ಗಳು ನಡೀತಾ ಇದ್ರೂ ಮುಸ್ಲಿಮರ ಓಲೈಕೆಗಾಗಿ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಗೌರ್ಮೆಂಟಾ, ತಾಲಿಬಾನ್ ಗೌರ್ಮೆಂಟಾ ಇದು? ಯೂನಿವರ್ಸಿಟಿ ಇಲ್ಲಿ ಬಂದರೆ ಸರ್ಕಾರದಲ್ಲಿ ಎಷ್ಟು ಸಮಸ್ಯೆಗಳಿದೋ ಅದಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳಲ್ಲಿ ಸಮಸ್ಯೆ ಇದೆ. ನೆನ್ನೆ ಬಂದ ತಕ್ಷಣ ಸುಮಾರು ಜನ ನನ್ನನ್ನು ಭೇಟಿಯಾದರು. SCPTSP ಹಣ ಇಲ್ಲಿ ಇಡಬೇಕು. ಈ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 403 ಕೋಟಿ ರೂಪಾಯಿ ಬಡ್ಜೆಟ್ ಇದು ಮಾಡ್ತಾರೆ. ಸುಮಾರು 70-80 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಡಬೇಕು. ಅವರಿಗೆ ಶಿಷ್ಯ ವೇತನ ಕೊಡ್ತಕ್ಕಂಥದ್ದು ಅಥವಾ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಕ್ಕಂಥದ್ದು ಎಲ್ಲವನ್ನು ಮಾಡಬೇಕು. ಎಲ್ಲವೂ ಕೂಡ ಕಳಪೆ ಇದೆ. ಶಿಷ್ಯ ವೇತನ ಇದುವರೆಗೂ ಕೊಡ್ತಾ ಇಲ್ಲ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. VC ಅವ್ರ ಬಗ್ಗೆ ಒಂದು 100 ಕೇಸುಗಳು ಬಂದಿದೆ ನಿನ್ನೆ ನಾನು ಬಂದಾಗ. ಇಚ್ಛಾನುಸಾರ ಇದು ಒಂದು ಸರ್ಕಾರ ಸಪ್ರೇಟ್ ಒಂದು
ಮೈಸೂರು ಯೂನಿವರ್ಸಿಟಿಯೇ ಒಂದು ಗೌರ್ಮೆಂಟ್ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಂತಕ್ಕಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇವೆ. ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳು ಹೋಗಿ ಕೇಳಿದರೆ, ಯಾವುದೇ ಪ್ರಶ್ನೆ ಕೇಳಿದರೆ ನೀನೇನು ಆಫೀಸರಾ, ನಿನ್ನ ಮಾತು ಕೇಳಿ ನಾವು ಮಾಡಬೇಕಾಗಿಲ್ಲ, ನನ್ನ ಮೇಲಾಧಿಕಾರಿಗಳು ಯಾರಾದರೂ ನನ್ನನ್ನು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ, ಇಲ್ಲ ಅಂತಂದರೆ FIR ಹಾಕಿ ಒಳಗಾಗ್ತೀನಿ ಅಂತ. ಏನಿದು, ಯಾರು ಇದು? ಒಂದು ತಾಲಿಬಾನ್ ಯೂನಿವರ್ಸಿಟಿಯಾ ಇಲ್ಲಿರೋದು? ಇನ್ನೊಂದು ಕೇಸ್ ಇದೆ, MK ಸವಿತಾ ಕುಲಸಚಿವರು. ಅವರು ಒಬ್ಬ ಕುಲಸಚಿವರಾಗಿ ಕೆಲಸ ಮಾಡ್ತಕ್ಕಂಥವರು PhD ಹೇಗೆ ಮಾಡಲಿಕ್ಕಾಗುತ್ತೆ? ಅಲ್ಲೇನೆ PhD ಮಾಡ್ತಿದ್ದಾರೆ ಭೂಗೋಳಶಾಸ್ತ್ರದಲ್ಲಿ. ಪ್ರೊಫೆಸರ್ ಭಾರತಿ ಮೇಡಮ್ ಅವರು ಅವರಿಗೆ ಗೈಡ್ ಆಗಿದ್ದಾರೆ. ಏನಿದ್ರ ಅರ್ಥ? ಅವರು PhD ಮಾಡಬಾರ್ದು ಅಂತ ನಾನು ಹೇಳಲ್ಲ. ನೀವು ಅಲ್ಲಿ ಕುಲಸಚಿವರು, ನೀವೇ ಕುಲಸಚಿವರಾಗಿ ಫೈಲು ನಿಮಗೆ ಬರಬೇಕು, ನೀವೇ ಸೈನ್ ಹಾಕಬೇಕು. ಅದು ಹೇಗೆ ಸಾಧ್ಯ? ಈ ಸರ್ಕಾರನ ಏನು ಸರ್ಕಾರ ಇದು? ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಅಂತಂತಂದ್ರೆ ಎಷ್ಟು ದೊಡ್ಡ ಹೆಸರು ಅಂತ ಗೊತ್ತಿದೆಯಾ? ಈ ರೀತಿ ಮಟ್ಟಕ್ಕೆ ಹೋದರೆ ಈ ಮೈಸೂರು ಯೂನಿವರ್ಸಿಟಿ ಜನ ನಗಬಹುದು. ಒಬ್ಬ ಕುಲಸಚಿವರು ಅಧಿಕಾರ ದುರುಪಯೋಗ ಮಾಡಿ ಎಲ್ಲರಿಗೂ ದರ್ಪ ಮಾಡಿ ಮಾಡ್ತಕ್ಕಂಥ ಯಾರಿವರು? ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ಇದ್ರ ಬಗ್ಗೆ? ನಾನು ಇನ್ನೊಂದು 15 ದಿವಸಗಳಲ್ಲಿ ಮತ್ತೆ ಬರ್ತೇನೆ, ಯೂನಿವರ್ಸಿಟಿಗೆ ಭೇಟಿ ಕೊಡ್ತೇನೆ, ಎಲ್ಲ ಇನ್ಸ್ಪೆಕ್ಷನ್ ಎಲ್ಲಕ್ಕೂ ನಾನೇ ಹೋಗಿ ಖುದ್ದು ಮಾಡ್ತೇನೆ. ಅಲ್ಲಿವರೆಗೂ ತಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಇವೆಲ್ಲವನ್ನು ಸರಿ ಮಾಡಲಿಲ್ಲ ಅಂತಂದರೆ ಶಿಷ್ಯ ವೇತನಗಳು ನೋಡಿ, ನಿಮ್ಮ ಮಾಹಿತಿಗಾಗಿ ನಾನು ಇದನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಶಿಷ್ಯ ವೇತನ ಮುಂಜೂರು ಮಾಡ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ 21, 22ರಲ್ಲಿ ಮಾನ್ಯ ಬೊಮ್ಮಾಯಿ ಅವರಿದ್ದರು, ನಮ್ಮ ಅಶ್ವಥ್ ನಾರಾಯಣರವರು ಸಚಿವರಿದ್ದರು. 173 ಜನರಿಗೆ ಶಿಷ್ಯ ವೇತನ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಜನ ಅರ್ಜಿ ಹಾಕ್ತಾರೋ ಅಷ್ಟು ಜನರಿಗೆ ಕೊಡಬೇಕು. ಸರ್ಕಾರದಲ್ಲಿ ದುಡ್ಡಿಲ್ಲ, ಯೂನಿವರ್ಸಿಟಿಯಲ್ಲಿ ದುಡ್ಡಿಲ್ಲ, ಅದರಿಂದಾಗಿ 25 ಜನರಿಗೆ ಕೊಡ್ತೀನಿ ಅಂದರೆ ಇನ್ಯಾರು ಓದಬಾರ್ದ? ಇವರಿಗೆ ದುಡ್ಡಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ 9 ಯೂನಿವರ್ಸಿಟಿಗಳನ್ನು ಮುಚ್ಚಲಿಕ್ಕೆ ಹೊರಟಿತ್ತಲ್ಲ, ಯಾಕೆ ಇದನ್ನು ಮುಚ್ಚಿಬಿಡಿ? ಮತ್ತೆ ದುಡ್ಡಿಲ್ದ ಮೇಲೆ ಯಾಕೆ ನಡೆಸ್ತೀರಿ? ಒಂದು ಹೇಳಲಿಕ್ಕೆ ಬಯಸ್ತೇನೆ ನಾನು, ಭ್ರಷ್ಟಾಚಾರ ಸಂಪೂರ್ಣ ಮನೆ ಮಾಡಿದೆ. ಯಾರು ಕುಲಪತಿಗಳಾಗಿ ಬರ್ತಾರೆ ಅವರು ವಿದ್ಯೆ ಕಲಿಸ್ಲಿಕ್ಕೆ ಬರ್ತಾ ಇಲ್ಲ, PWD ಕಾಂಟ್ರಾಕ್ಟ್ ಮಾಡಕ್ಕೆ ಬರ್ತಾ ಇರೋದು ಎಲ್ಲರೂ. ನೀವು ಯಾರೇ VC ಬಂದರೆ ಶಿಕ್ಷಣದಲ್ಲಿ ಬದಲಾವಣೆಗಳನ್ನು ತರಬೇಕು, ಶಿಕ್ಷಣವನ್ನು ಉನ್ನತೀಕರಿಸಬೇಕು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋ ಭಾವನೆಯಲ್ಲಿಲ್ಲ. ಬಂದ ತಕ್ಷಣ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು. ಆ ಬ್ಲಾಕ್ ಕನ್ಸ್ಟ್ರಕ್ಟ್ ಮಾಡಿ, ಈ ಬ್ಲಾಕ್ ಕನ್ಸ್ಟ್ರಕ್ಟ್ ಮಾಡಿ. ಯಾಕಂದರೆ PWD ಇಂಜಿನಿಯರ್ ಇವರು. ಯಾಕೆ? ಕಮಿಷನ್ ಹೊಡಿಬೇಕಲ್ಲ. ಇದಕ್ಕೆಲ್ಲ ಕುಲಪತಿಗಳು ಬರಬೇಕಾಗಿರೋದು. ವಿದ್ಯೆಗೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕೆ ಬರಬೇಕಾಗಿದೆ. ನಾನು ಈಗ ಇಲ್ಲಿರ್ತಕ್ಕಂಥ ಎಲ್ಲ ಲೋಪಗಳನ್ನು ನಾನು ಈಗಾಗಲೇ ಪಟ್ಟಿ ಮಾಡಿಸಿದ್ದೇನೆ, ನನಗೆಲ್ಲರೂ ಕೊಟ್ಟಿದ್ದಾರೆ. ಮುಂದಿನ ವಾರದಲ್ಲಿ ನಾನು ನಮ್ಮ ಗವರ್ನರ್ ಅವರನ್ನು ಭೇಟಿ ಮಾಡ್ತೇನೆ. ಎಲ್ಲವನ್ನು ಅವರ ಗಮನಕ್ಕೆ ತಂದು ಎನ್ಕ್ವೈರಿ ಮಾಡಲಿಕ್ಕೂ ಕೂಡ ನಾನು ಮಾಡಿಸ್ಲಿಕ್ಕೆ ಸಿದ್ಧನಿದ್ದೇನೆ. ಇನ್ನು ಒಂದೇ ಒಂದು ವಿಷಯ, ಕೊನೆಗೂ ಆನೆ ಮರಿ ಹಾಕಿದೆ. ಎಲ್ಲವೂ ಕೂಡ ಬಹಳ ಕಡಿಮೆ ಕಾಲದಲ್ಲಿ ಮರಿ ಹಾಕತ್ತೆ.
ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋದು ಕೂಡ 24 ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕಲಿಕ್ಕೆ. ಅದೇ ಬಹುಶಃ ದೊಡ್ಡ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಬಹುಶಃ ಅದು ಮರಿ ಹಾಕ್ದಂಗೆ ಕಾಣ್ತದೆ. ಇನ್ನು ಮರಿ ಹಾಕೋದನ್ನು ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ 78 ವರ್ಷಗಳಾಯಿತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಇದು ನೋವಿದೆ ನನಗೆ. ಆಮೇಲೆ ಕಾಂಗ್ರೆಸ್ಸಲ್ಲಿರೋ ದಲಿತ ಲೀಡರ್ಗಳು ಇದ್ದಾರಲ್ಲ, ಒಂಥರ ಏನೋ ಶುಗರ್ಲೆಸ್ಸು ಸೀಡ್ಲೆಸ್ ಇದ್ದಂಗೆ. ಅವರು ತಾಕತ್ತೇ ಇಲ್ಲ ಕೇಳೋಕ್ಕೆ ಅವ್ರಿಗೆ. ನಾವು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ದಿನ ವಂಚನೆ ಮಾಡ್ತಿರೋ ಅಂತ ಕೇಳೋ ತಾಕತ್ತು ಯಾರಿಗಾದರೂ ಇದೆಯಾ? ಯಾರಿಗೂ ಇಲ್ಲ. ಅದರಿಂದನೇ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಬಡಿದ್ರು ಬಗನಿಗೂಟ ಅಂತ. ಹಂಗೆ ದಲಿತರಿಗೆ ಕಾಂಗ್ರೆಸ್ ಬಡ್ದಿದೆ ಬಗನಿಗೂಟ. ನಾಚಿಕೆ ಆಗಲ್ವಾ ನಿಮಗೆಲ್ಲ? ಇನ್ನೂ ಇರಬೇಕಲ್ಲಿ. ದಲಿತರನ್ನು ಈ ಬಾರಿ ಏನಾದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ತಮ್ಮ ಮೂಲಕ ನಾನು ಕರೆ ಕೊಡ್ತೇನೆ ರಾಜ್ಯದ ಹಿಂದುಳಿದ ದಲಿತ ವರ್ಗಗಳಿಗೆ. ನಿಮಗೆ ಅಂಬೇಡ್ಕರ್ರವರ ಮೇಲೆ ಗೌರವ ಇದ್ದರೆ, ಸ್ವಾಭಿಮಾನ ಅನ್ನೋದು ಕಿಂಚಿತ್ತಾದರೂ ನಿಮ್ಮಲ್ಲಿ ಇದ್ದರೆ, ಯಾರೂ ಕೂಡ ಮುಂದಿನ ಸಚಿವ ಸಂಪುಟದಲ್ಲಿ ಯಾರೂ ಕೂಡ ಸ್ಥಾನಗಳನ್ನು ಪಡೆಯಬಾರದು. ಶೋ ಯುವರ್ ಪ್ರೊಟೆಸ್ಟ್ ಟು ದಿ ಕಾಂಗ್ರೆಸ್ ಹೈಕಮಾಂಡ್ ದಟ್ ಯು ಆರ್ ಚೀಟೆಡ್ ಅಸ್ ಅನ್ನೋದನ್ನು ತೋರಿಸ್ಕೊಡಿ. 80 ವರ್ಷಗಳಲ್ಲಿ ಎನ್ ರಾಚಯ್ಯ ಅವರಿಂದ ಹಿಡಿದು, ಬಿ ರಾಚಯ್ಯ ಅವರಿಂದ ಹಿಡಿದು, ಟಿ ಎನ್ ನರಸಿಂಹಮೂರ್ತಿ ಅವರಿಂದ ಹಿಡಿದು ಶ್ರೀನಿವಾಸ್ ಪ್ರಸಾದ್ ಅವರವರೆಗೆ ಈ ಭಾಗದಲ್ಲಿ, ಬಸವಲಿಂಗಪ್ಪನವರಿಂದ ಹಿಡಿದು ಕೆ ಎಚ್ ರಂಗನಾಥರವರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಗೆ, ಕೆ ಎಚ್ ಮುನಿಯಪ್ಪನವರಿಂದ ಹಿಡಿದು ಎಲ್ಲ ದಲಿತರಿಗೂ ಕೂಡ ಆಕಾಶದಲ್ಲಿ ನಕ್ಷತ್ರ ನೋಡ್ರಿ ಅಂತ. ಏನು ಕ್ಯೂ ನಿಂತ್ಕೊಂಡು ನೋಡಬೇಕಾದು? ಎಲ್ಲಿ ನಿಂತರೆ ಅಲ್ಲೇ ಕಾಣಲ್ವಾ? ಹೀಗೆ ನೀವು ಧೋಖಾ ಮಾಡಿದ್ದೀರಲ್ಲ, ಅದಕ್ಕೆ ದಲಿತ ಸಮುದಾಯಗಳು ಈಗ ಕಾಂಗ್ರೆಸ್ಗೆ ಉತ್ತರ ಕೊಡಬೇಕು. ಎಲ್ಲರೂ ಕೂಡ ಕಾಂಗ್ರೆಸ್ ಮಾಡಿರೋ ಧೋಖಕ್ಕೆ ಕಾಂಗ್ರೆಸ್ಸನ್ನು ತಿರಸ್ಕರಿಸಬೇಕು. ಅಲ್ಲಿರ್ತಕ್ಕಂಥ ನಾಯಕರು ಯಾವ ಯಾವ ಹುದ್ದೆಗಳಲ್ಲಿದ್ದೀರೋ, ನೀವು ಈಗೇನಾದರೂ ಕ್ಯಾಬಿನೆಟ್ಟಲ್ಲಿ ಹುದ್ದೆಗಳನ್ನು ಪಡೆಯದೆ ವಿರೋಧ ಮಾಡಬೇಕು. ಕಾರ್ಯಕರ್ತರು ಅಂತ ಹಂಚ್ಕೊಂಡಿರ್ತಕ್ಕಂಥವ್ರು ಯಾವುದೇ ಪಾರ್ಟಿ ನೋಡೋದಲ್ಲ, ಗೌರವ ಕೊಡೋ ಎಲ್ಲ ಪಾರ್ಟಿಗಳು ಕೂಡ ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲ ಅಧಿಕಾರಕ್ಕೆ ಮಾಡೋದು. ಅದರಿಂದ ಕಾಂಗ್ರೆಸ್ಸನ್ನು ತೊರೆದು ಬೇರೆ ಬೇರೆ ಪಾರ್ಟಿಗಳಿಗೆ ಬಂದು ನಿಮ್ಮ ಅಧಿಕಾರ ಸ್ಥಾನಗಳನ್ನು ಹಿಡ್ಕೊಳ್ಬೇಕು ಅಂತೇಳಿ ಅವ್ರಿಗೂ ಕೂಡ ಕರೆ ಕೊಡ್ತೇನೆ.